ಇಬ್ರು ಜಗಳದಲ್ಲಿ ಮೂರನೇ ಲಾಭ ಮಾಡ್ಕೋಬೇಕು ಅಂತ ನೋಡ್ತಾ ಇದಾರೆ ಅಂತ ನನ್ನ ಸೋಷಿಯಲ್ ಮೀಡಿಯಾ ಅನ್ನೋದು ಬಂದ ಮೇಲೆ ಕೆಟ್ಟದಾಗ ಬೈದು ಹಾಕಿದ್ರೆ ಅವ್ರು ಫೇಮಸ್ ಆಗೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದರ್ಶನ್ ಸರ್ ಸಿನಿಮಾ ಡೆವಿಲ್ ಸಿನಿಮಾದ ಟ್ರೈಲರ್ ಇವತ್ತು 10:05 ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಯಾರು ಡೌನ್ಲೋಡ್ ಮಾಡ್ಕೊಳ್ಳದೆ ಯೂಟ್ಯೂಬ್ ಚಾನಲ್ಗೆ ಹೋಗಿ ಯಾವ ಚಾನಲ್ ಅಲ್ಲಿ ರಿಲೀಸ್ ಮಾಡಿರ್ತಾರೆ ಆ ಚಾನಲ್ ಅಲ್ಲಿ ಹೋಗಿ ನೋಡಿ. ಯಾಕಂತಂದ್ರೆ ರೆಕಾರ್ಡ್ ಅನ್ನೋದು ಒಂದು ಇರುತ್ತೆ, ಆ ರೆಕಾರ್ಡ್ ಅನ್ನೋದು ಮಿಸ್ ಆಗಬಾರ್ದು ಅಂತಂದ್ರೆ ಎಲ್ಲರೂ ಹೋಗಿ ಯೂಟ್ಯೂಬ್ ಚಾನಲ್ ಅಲ್ಲೇ ಹೋಗಿ ನೋಡಬೇಕು. ಡೌನ್ಲೋಡ್ ಮಾಡಿ ಅಲ್ಲಿ ಇಲ್ಲಿ ಹಾಕಿದ್ರೆ ರೆಕಾರ್ಡ್ ಮಿಸ್ ಆಗೋಗುತ್ತೆ. ಎಲ್ಲರೂ ಎಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ನೋಡಿ ಸುಮ್ಮನೆ ಆಗ್ತಾರೆ, ಯಾರು ಯೂಟ್ಯೂಬ್ ಚಾನಲ್ಗೆ ಬಂದು ಹುಡುಕಕ್ಕೆ ಹೋಗಲ್ಲ. ಅದರಿಂದ ಯಾರು ಡೌನ್ಲೋಡ್ ಮಾಡಿ ಹಾಕಕ್ಕೆ ಹೋಗಬೇಡಿ, ಎಲ್ಲರೂ ಯೂಟ್ಯೂಬ್ ಚಾನಲ್ ಅಲ್ಲೇ ಹೋಗಿ ನೋಡಿ. ಡೆವಿಲ್ ಸಿನಿಮಾ ರಿಲೀಸು 11ಕ್ಕೆ ರಿಲೀಸ್ ಆಗ್ತಾ ಇದೆ, ಸಂತೋಷದ ವಿಚಾರ. ದರ್ಶನ್ ಸರ್ಗೆ ಅವರ ಬ್ಯಾರೆಟ್ ಅಲ್ಲಿ ಟಿವಿ ಇಡಬೇಕು ಅಂತ ಹೇಳಿದ್ರೆ ಅದು ಖುಷಿ ವಿಚಾರ. ಸಿನಿಮಾ ಟ್ರೈಲರ್ ರಿಲೀಸ್ ಆಗ್ತಾ ಇದೆ, ಸಿನಿಮಾ ರಿಲೀಸ್ ಆಗುತ್ತೆ, ದರ್ಶನ್ ಸರ್ಗೆ ಟಿವಿ ದಿಂಬು ಹಾಸಿಗೆ ಎಲ್ಲ ಸಿಗುತ್ತೆ, ಎಲ್ಲದೂ ಖುಷಿ ವಿಚಾರ. ಆದ್ರೆ ದರ್ಶನ್ ಸರ್ ಆಚೆಗೆ ಬರಲ್ಲ, ಅದು ಬೇಜಾರಿನ ವಿಚಾರ. ಇದೆಲ್ಲದ್ರ ಮಧ್ಯೆ ದರ್ಶನ್ ಸರ್ ಅಭಿಮಾನಿಗಳು, ಕೆಲವರು ದರ್ಶನ್ ಸರ್ ಅಭಿಮಾನಿಗಳು ಅಥವಾ ಬೇರೆಯವರು ಏನೋ ನನಗೆ ಗೊತ್ತಿಲ್ಲ, ಇಲ್ಲ ಸುದೀಪ್ ಸರ್ ಅಭಿಮಾನಿಗಳು ಅಥವಾ ಬೇರೆಯವರು ನನಗೆ ಗೊತ್ತಿಲ್ಲ, ಈ ವಿಚಾರನೇ ಯಾಕೆ ಮಾತಾಡ್ತಿದ್ದೀನಿ ನಾನು ಅಂತಂದ್ರೆ, ಈಗ ಇಬ್ರು ಸಿನಿಮಾನು ರಿಲೀಸ್ ಇದೆ. ದರ್ಶನ್ ಸರ್ ಸಿನಿಮಾ ಅರ್ಜೆಂಟ್ ರಿಲೀಸ್ ಇದೆ, ಸುದೀಪ್ ಸರ್ ಸಿನಿಮಾ ಅದಾಗತ್ತ 14 ದಿವಸಕ್ಕೆ 2 ವಾರಕ್ಕೆ ಸುದೀಪ್ ಸರ್ ಸಿನಿಮಾ ರಿಲೀಸ್ ಇದೆ. ಇವರಿಬ್ರು ರಿಲೀಸ್ ಮಧ್ಯೆ ಆಟಾಡ್ತಾರ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ದರ್ಶನ್ ಸರ್ ಸಿನಿಮಾ 11ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾ ರಿಲೀಸ್ ಹೊತ್ತಿಗೆ ದರ್ಶನ್ ಸರ್ ವಿರುದ್ಧ ಪಿತೂರಿ ಮಾಡಕೋ ಅಥವಾ ಸುದೀಪ್ ಸರ್ ವಿರುದ್ಧ ಪಿತೂರಿ ಮಾಡಕೋ ಯಾವ ತರ ಅಂತ ನಾನು ಪ್ಯಾಟರ್ನ್ ಹೇಳ್ಬಿಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ದರ್ಶನ್ ಸರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಈ ಟೈಮಲ್ಲಿ ಸುದೀಪ್ ಸರ್ ಬಗ್ಗೆ ಕೆಟ್ಟದಾಗ ಮಾತಾಡೋದು, ದರ್ಶನ್ ಸರ್ ಅಭಿಮಾನಿಗಳು ಅಂತ ಹೇಳ್ಕೊಂಡು ಸುದೀಪ್ ಸರ್ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಸುದೀಪ್ ಸರ್ ಅಭಿಮಾನಿಗಳು ಅಂತ ಹೇಳ್ಕೊಂಡು ದರ್ಶನ್ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು. ಇದನ್ನ ಇಬ್ರು ಜಗಳದಲ್ಲಿ ಮೂರನೇವ್ರು ಲಾಭ ಮಾಡಕ್ಕೆ ಅಂತ ನೋಡ್ತಿದ್ದಾರೆ ಅಂತ ನನ್ನ ಒಪಿನಿಯನ್. ಯಾರು ಅಂತ ಗೊತ್ತಿಲ್ಲ, ಆ ಅಕೌಂಟ್ ಯಾರ್ದು ಏನು ಎಂತ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಈ ರೇಂಜಿಗೆ ಹೊಲ್ಸ್ ಮಾತುಗಳು, ಈ ರೇಂಜಿಗೆ ಕೆಟ್ಟದಾಗಿ ಟ್ರೋಲ್ ಮಾಡ್ಕೊಂಡು ಒಬ್ಬ ವ್ಯಕ್ತಿನ ತುಣಿಬೇಕು ಅಂತನೋ ಅಥವಾ ಒಬ್ಬ ವ್ಯಕ್ತಿಯ ತೇಜವಧೆ ಮಾಡ್ಕೊಂಡು ಇಷ್ಟು ಪೋಸ್ಟ್ಗಳು ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡ್ಕೊಂಡು ಫೇಸ್ಬುಕ್ ಅಲ್ಲಿ ಪೋಸ್ಟ್ಗಳನ್ನ ಹಾಕೊಂಡು, ಯಾವ ತರ ಅಂತಂದ್ರೆ ಒಬ್ಬ ದರ್ಶನ್ ಸರ್ ಅಂತಂದ್ರೆ ಅವರ ಸಾಧನೆಗಳಿಗೆ ಬೆಲೆನೇ ಇಲ್ಲ, ಸುದೀಪ್ ಸರ್ ಅಂದ್ರೆ ಅವರ ಸಾಧನೆಗಳಿಗೆ ಬೆಲೆನೇ ಇಲ್ಲ. ಆ ತರ ಟ್ರೋಲ್ಗಳು, ಆ ತರ ಪೋಸ್ಟ್ಗಳು, ಆ ತರ ಲೈನ್ಗಳನ್ನ ಬರ್ದಾಕೋದು. ಇನ್ನೊಂದೇನು ಅಂತಂದ್ರೆ, ಅವರು ಒಂದು ಸಾಧನೆ ಮಾಡಿ ಅವರ ಸ್ಥಾನಕ್ಕೆ ಹೋಗಿ ಕೂತಿದ್ದಾರೆ, ಕೆಳಗಡೆ ಇರೋ ನಾಯಿಗಳು ಬೊಗಳುತ್ತಾ ಇದಾವೆ. ಇದನ್ನ ಯಾವ ತರ ಅಂತ ನೀವೇ ಅರ್ಥ ಮಾಡ್ಕೊಬಿಡಿ. ಏನಾಗ್ಬಿಟ್ಟಿದೆ ಅಂತಂದ್ರೆ, ಸೋಷಿಯಲ್ ಮೀಡಿಯಾ ಅನ್ನೋದು ಬಂದ್ಮೇಲೆ ಕೆಟ್ಟದಾಗ ಬೈದು ಹಾಕಿದ್ರೆ ಅವ್ರು ಫೇಮಸ್ ಆಗೋದು. ಇವಾಗ ನಾನು ಈ ತರ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ, ಯಾರು ನೋಡಲ್ಲ, ಯಾರು ಸಪೋರ್ಟ್ ಮಾಡಲ್ಲ, ಸಬ್ಸ್ಕ್ರೈಬ್ ಆಗಲ್ಲ, ಏನಿಲ್ಲ. ಅದೇ ದರ್ಶನ್ ಸರ್ಗೆ ಬೈದು ಏನೋ ಒಂದು ವಿಡಿಯೋನೋ ಒಂದು ಪೋಸ್ಟ್ ಏನೋ ಹಾಕ್ದೆ ಅಂತ ಇಟ್ಕೊಂಡು ಟ್ವಿಟರ್ ಅಲ್ಲಿ ಹಾಕಿದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರೆ ಒಳ್ಳೆ ವ್ಯೂಸ್ ಫಾಲೋವರ್ಸ್ ಬರುತ್ತೆ. ಯಾವ್ದು ಆಪೋಸಿಟ್ ಇರೋದು, ಸುದೀಪ್ ಸರ್ ಫ್ಯಾನ್ಸ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಸರ್ ಫ್ಯಾನ್ಸ್ ಆಗಿರ್ಬೋದು, ಅವರು ಫಾಲೋ ಮಾಡ್ಬಿಡ್ತಾರೆ. ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಬಿಡ್ತಾರೆ. ಯಾವ ತರ ಅಂತಂದ್ರೆ, ಈಗ ದರ್ಶನ್ ಸರ್ಗೆ ಬೈಬೇಕು, ಆಪೋಸಿಟ್ ಇರೋರು ಬಂದು ಸಬ್ಸ್ಕ್ರೈಬ್ ಆಗ್ತಾರೆ. ಇಲ್ಲ ಸುದೀಪ್ ಸರ್ಗೆ ಬೈಬೇಕು, ದರ್ಶನ್ ಸರ್ ಅಭಿಮಾನಿಗಳು ಇನ್ನೊಬ್ರು ಫಾಲೋ ಆಗ್ಬಿಡ್ತಾರೆ. ಆತರ ಈಗ ಒಳ್ಳೇದಾಗಿರ್ಬೇಕು, ದರ್ಶನ್ ಸರ್ಗೆ ಒಳ್ಳೇದಾಗ್ಬೇಕು, ಸುದೀಪ್ ಸರ್ಗೆ ಒಳ್ಳೇದಾಗ್ಬೇಕು, ಪುನೀತ್ ರಾಜ್ಕುಮಾರ್ ಸರ್ ಒಳ್ಳೇದಾಗಬೇಕು, ಅವ್ರ ಬಗ್ಗೆ ಒಳ್ಳೇದನ್ನೇ ಮಾತಾಡ್ಬೇಕು, ಕೆಟ್ಟದ್ ಮಾತಾಡಬಾರ್ದು. ಪಾಪ ಅವ್ರು ಯಾರಿಗೂ ಅನ್ಯಾಯ ಮಾಡಲ್ಲ, ಅವ್ರ ಪಾಡಿಗೆ ಅವ್ರು ಆಕ್ಟಿಂಗ್ ಮಾಡ್ಕೊಂಡು, ಅವ್ರ ಪಾಡಿಗೆ ಅವರು ಸಿನಿಮಾ ಅದು ಇದು ಅವ್ರ ಕೆಲಸ ಮಾಡ್ಕೊಂಡು ಅವ್ರವ್ರು ಆರಾಮಾಗಿರ್ತಾರೆ. ಆದ್ರೆ ಅವ್ರ ಅಭಿಮಾನಿಗಳು ಅಂತ ಹೇಳ್ಕೊಂಡು ನಮ್ ಲಾಭಕ್ಕೋಸ್ಕರ ನಾವು ಅವ್ರನ್ನ ಕೆಟ್ಟದ್ ಮಾಡೋದು ಯಾಕೆ? ಇಬ್ರು ಕಿತ್ತಾಟಕ್ಕೆ ನಿಂತ್ಕೋತಾರೆ, ದರ್ಶನ್ ಸರ್ ಸುದೀಪ್ ಸರ್ ಅಭಿಮಾನಿಗಳು ಕಿತ್ತಾಟಕ್ಕೆ ನಿಂತ್ಕೋತಾರೆ. ದರ್ಶನ್ ಸರ್ ಸಿನಿಮಾ ಟೈಮಲ್ಲಿ ಸುದೀಪ್ ಸರ್ ಅಭಿಮಾನಿಗಳು ಕೆಟ್ಟದ್ ಮಾಡಕ್ ನಿಂತ್ಕೋತಾರೆ. ಸುದೀಪ್ ಸರ್ ಸಿನಿಮಾ ಟೈಮಲ್ಲಿ ದರ್ಶನ್ ಸರ್ ಅಭಿಮಾನಿಗಳು ಕೆಟ್ಟದ್ ಮಾಡಕ್ ನಿಂತ್ಕೊಂತಾರೆ. ಇಬ್ರು ಸಿನಿಮಾಗೂ ತೊಂದರೆ ಕೊಡ್ತಾರೆ. ಇಬ್ರು ನಮ್ಮ ಕಿತ್ತಾಟಕ್ಕೆ, ದರ್ಶನ್ ಸರ್ ಸುದೀಪ್ ಸರ್ ಅಭಿಮಾನಿಗಳ ಕಿತ್ತಾಟಕ್ಕೆ ಅವ್ರು ತೊಂದರೆ ಅನುಭವಿಸ್ತಾರೆ. ಯಾರಿಗೋಸ್ಕರ ಬೇಕಾಗಿದೆ ಈ ಕಿತ್ತಾಟ, ಈ ಜಗಳ ಎಲ್ಲ? ಇಬ್ರು ಸಿನಿಮಾ ಮಾಡ್ತಿರೋದು ಕನ್ನಡ ಇಂಡಸ್ಟ್ರಿಗೋಸ್ಕರನೇ. ಇಬ್ರು ಕಷ್ಟಪಡ್ತಾ ಇದಾರೆ, ಇಬ್ರು ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. 130, 200 ಲೊಕೇಶನ್ಗಳಿಗೆ ಹೋಗಿ ಸೆಟ್ಗಳನ್ನ ಹಾಕೊಂಡು ಗೋಳಾಡ್ಕೊಂಡು ಶೂಟಿಂಗ್ ಮಾಡಿ ಸಿನಿಮಾ ರಿಲೀಸ್ ಮಾಡಿ ಅಭಿಮಾನಿಗಳಿದ್ದಾರೆ ಅನ್ನೋ ಕಾರಣಕ್ಕೋ, ಕನ್ನಡದವ್ರು ಸಿನಿಮಾ ನೋಡ್ತಾರೆ ಅನ್ನೋ ಕಾರಣಕ್ಕೋ ಹೋಗಿ ಒಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾನ ಹಾಳು ಮಾಡೋದಕ್ಕೆ ಎಲ್ಲಾರ ಅಭಿಮಾನಿಗಳು, ಒಬ್ರು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದ್ರೆ, ದರ್ಶನ್ ಸರ್ ಸಿನಿಮಾ ರಿಲೀಸ್ ಆಗ್ತಾ ಇದ್ರೆ ಎಲ್ಲರೂ ನೆಗೆಟಿವ್. ಯಾಕೆ? ಬೇರೆಯವ್ರು ಯಾರು ಸಿನಿಮಾ ನೋಡ್ಲೇಬಾರ್ದ? ಕನ್ನಡ ಸಿನಿಮಾ ಬೆಳಿಲೇಬಾರ್ದ? ಸುದೀಪ್ ಸರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತಂದ್ರೆ ದರ್ಶನ್ ಸರ್ ಅಭಿಮಾನಿಗಳು, ಬೇರೆಯವ್ರ ಅಭಿಮಾನಿಗಳು ಎಲ್ಲರೂ ಕೆಟ್ಟನ್ನೇ ಮಾತಾಡಕ್ ಶುರು ಹಚ್ಕೊಳ್ಳೋದು. ಉಪೇಂದ್ರ ಸರ್ ಅಭಿಮಾನಿಗಳು, ಶಿವರಾಜ್ ಕುಮಾರ್ ಸರ್ ಅಭಿಮಾನಿಗಳು ಎಲ್ಲರೂ. ಯಾರು ಹೇಳ್ಕೊಟ್ಟಿದ್ದಾರೆ ನಿಮ್ಗೆ? ಆ ನಟರುಗಳೇ, ಆಕ್ಟರ್ಗಳು ಅವರೇ ಒಪ್ಪಲ್ಲ ನಿಮ್ ಮಾತುಗಳನ್ನ. ಅವರೇ ಒಳ್ಳೇದ್ ಮಾತಾಡಿ ಒಳ್ಳೇದ್ ಮಾಡಿ ಅಂತ ಹೇಳ್ತಾರೆ. ಅಂತದ್ರಲ್ಲಿ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳಿಬೇಕು. ಇಂಡಸ್ಟ್ರಿ ಇದ್ರೆ ಎಲ್ಲರೂ, ಇಂಡಸ್ಟ್ರಿ ಇಲ್ದಲೆ ಯಾರು ಇಲ್ಲ. ಒಂದು ಇಂಡಸ್ಟ್ರಿಲಿ 10 ಜನ ಹೀರೋ, 10 ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತಂದ್ರೆ ಜನ ಒಂದ್ ಸ್ವಲ್ಪ ಅದಕ್ಕೆ ಸಿನಿಮಾಗೆ ಕನೆಕ್ಟಿವ್ ಆಗಿರ್ತಾರೆ. ಹಿಡಿದಿಟ್ಕೋಬೇಕು ಸಿನಿಮಾ ಅಂತಂದ್ರೆ. ಶುಕ್ರವಾರ ಅಂತ ಬಂದ್ರೆ ಸಿನಿಮಾ ರಿಲೀಸ್ ಆಗ್ಬೇಕು, ಈ ವಾರ ಯಾವ್ದೋ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತಂದ್ರೆ ಹೋಗಿ ಕಾಯ್ದಿರ್ಬೇಕು ಜನ. ಅದ್ಬಿಟ್ಟು ಯಾವ್ದೋ ಒಂದ್ ಸಿನಿಮಾ ರಿಲೀಸ್ ಆಗುತ್ತೆ, ಅವ್ರ ಸಿನಿಮಾ ಮಾತ್ರ ನೋಡ್ಬೇಕು, ನಮ್ ಸಿನಿಮಾ ಮಾತ್ರ ಚೆನ್ನಾಗಿರ್ಬೇಕು. ಮಾಡ್ಲಿ, ಒಂದಕ್ಕೊಂದು ರೆಕಾರ್ಡ್ ಬ್ರೇಕ್ ಮಾಡ್ಲಿ, ಅದೇ ತಾನೇ ಖುಷಿ ವಿಚಾರ. ಅದ್ಬಿಟ್ಟು ಸಿನಿಮಾ ರಿಲೀಸ್ ಆಗೋ ಟೈಮ್ ಬಂದ ತಕ್ಷಣ ಕೆಟ್ಟದ್ದು ಪ್ರಮೋಟ್ ಮಾಡ್ಕೊಂಡು, ಕೆಟ್ಟದಾಗಿ ಪೋಸ್ಟ್ ಹಾಕೊಂಡು, ಒಬ್ರು ಸಾಧನೆನೇ ಮಾಡಿಲ್ಲ ಅನ್ನೋ ತರಕ್ಕೆ ಅವ್ರನ್ನ ಅವರ ಗೌರವಕ್ಕೆ ಧಕ್ಕೆ ಬರೋ ತರ ಪೋಸ್ಟ್ಗಳನ್ನ ಹಾಕೊಂಡು, ಇದನ್ನ ಯಾರು ಒಪ್ಪಲ್ಲ. ಜೈಲಲ್ಲಿರೋ ದರ್ಶನ್ ಸರ್ ಕೂಡ ಒಪ್ಪಲ್ಲ, ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಈ ತರ ತೇಜವಾದ ಯಾರನ್ನೂ ಮಾಡಕ್ ಹೋಗ್ಬಾರ್ದು. ದರ್ಶನ್ ಸರ್ ಅವರ ಪ್ರಾಬ್ಲಮ್ಗೆ ಹೋಗಿ ಜೈಲಲ್ಲಿ ಕೂತಿದ್ದಾರೆ, ಅವ್ರ ಬಗ್ಗೆನೂ ಕೆಟ್ಟದ್ದು ಮಾತಾಡಕ್ ಹೋಗ್ಬಾರ್ದು. ಅದು ಪ್ರೂವ್ ಆಗುತ್ತೋ, ಮಾಡಿದಾರೋ ಮಾಡಿಲ್ವೋ ಅದು ಸೆಕೆಂಡ್ರಿ, ಅದು ಕೋರ್ಟಿಗೆ ಸಂಬಂಧಪಟ್ಟಂತ ವಿಚಾರ.
ಹೊರಗಡೆ ಇದ್ದಾಗ ಅವರ ಗೌರವಕ್ಕೆ ಧಕ್ಕೆ ತರಲೇಬಾರದು. ಅಂಥದ್ರಲ್ಲಿ ಹೊರಗಡೆ ಇರೋದು ಸುದೀಪ್ ಸರ್ನ, ಪುನೀತ್ ರಾಜ್ ಈ ಪ್ರಪಂಚದಲ್ಲೇ ಇಲ್ಲಿರುವಂತ ಪುನೀತ್ ರಾಜ್ಕುಮಾರ್ ಸರ್ನ, ಶಿವರಾಜ್ ಕುಮಾರ್ ಅವ್ರನ್ನ, ಯಶ್ ಅವ್ರನ್ನ ಯಾರಿಗೂ ಕೆಟ್ಟದ್ ಮಾತಾಡಿ ಅವ್ರಿಗೆ ಅವಮಾನ ಮಾಡಿ ಏನು ಸಾಧನೆ ಮಾಡೋಂಥದ್ದು ಏನು ಇಲ್ಲ ಇಲ್ಲಿ. ನನ್ನ ಒಪಿನಿಯನ್ ಏನು ಅಂತಂದ್ರೆ, ಇವಾಗ ದಿಗ್ಗಜರು ಸಿನಿಮಾ ಟೈಮಲ್ಲಿ ಏನೋ ಅವ್ರ ಕಟ್ಔಟ್ ವಿಚಾರಕ್ಕೆ ಏನೋ ವಿಷ್ಣು ಸರ್ಗೂ ಮತ್ತೆ ಅಂಬರೀಶ್ ಸರ್ ಫ್ಯಾನ್ಸ್ಗಳಿಗೂ ಏನೋ ಕಿತ್ತಾಟ ಆಯ್ತು ಅಂತ ಯಾರೋ ಒಬ್ರು ಹೇಳ್ತಾ ಇದ್ರು. ಯಾಕೆ ಕಿತ್ತಾಟ ಆಗುತ್ತೆ, ಏನಕ್ಕೆ, ಏನ್ ಬೇಕು, ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ? ಫೋಟೋ ಒಂದಕ್ಕಿಂತ ಒಂದು ಫೋಟೋಗಿಂತ ಇನ್ನೊಂದು ಫೋಟೋ ಎತ್ತರ ಇಡೋದ್ರಿಂದ, ಒಂದು ಕಟೌಟ್ಗಿಂತ ಇನ್ನೊಂದು ಕಟೌಟ್ ಎತ್ತರ ಇಡೋದ್ರಿಂದ ಯಾರ್ದಾರು ಗೌರವ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ಮೇಲ್ ಹೋಗಲ್ಲ. ಅವರ ನಡವಳಿಕೆ, ಅವ್ರು ಏನ್ ಸಂಪಾದನೆ ಮಾಡ್ಕೊಂಡ್ ಬಂದಿದ್ದಾರೆ ಜನಗಳ ಪ್ರೀತಿನ ಅಷ್ಟೇ ಉಳ್ಕೊಳ್ಳೋದು. ಅದ್ ಬಿಟ್ಟು ಒಂದು ಫೋಟೋ ದೊಡ್ಡದು ಇಟ್ಬಿಟ್ರು ಸಣ್ಣದು ಇಟ್ಬಿಟ್ರು ಅನ್ನೋ ಚೀಪ್ ಮಾತುಗಳು, ಚೀಪ್ ಗಿಮಿಕ್ಗಳು ತುಂಬಾ ಜನ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು. ಯಾಕೆ ಈ ತರ ಮಾಡ್ತಿದ್ದಾರೆ, ಏನ್ ಅವ್ರಿಗೆ ಅವಶ್ಯಕತೆ ಏನು? ಈಗ ದರ್ಶನ್ ಸರ್ ಮತ್ತೆ ಸುದೀಪ್ ಸರ್ ಮಧ್ಯೆ ತಂದಿಡ್ಬೇಕು ಅಂತ ಯಾರು ನೋಡ್ತಾ ಇರೋದು? ಇವ್ರಿಬ್ರು ಒಂದಾಗ ಬಿಡೋದೇ ಇಲ್ವಾ ನೀವುಗಳು? ನನಗೆ ಒಂದು ಅರ್ಥ ಆಗ್ತಾರೆ, ಅವ್ರಿಬ್ರು ಒಂದಾಗ ಬಿಡಲ್ಲ ಅನ್ಸುತ್ತೆ. ಕಾರಣ ಏನು ಅಂತಂದ್ರೆ, ಅವ್ರಿಬ್ರು ಒಂದಾಗ್ಬಿಟ್ರೆ ಇವ್ರು ಬೇಳೆಗಳು ಬೇಯಲ್ಲ, ಅದು ಪ್ರಾಬ್ಲಮ್. ಅವ್ರು ಒಂದಾಗದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅಟ್ಲೀಸ್ಟ್ ಕನ್ನಡ ಸಿನಿಮಾ ಅನ್ನೋದಕ್ಕೋಸ್ಕರನಾದ್ರು ಸುಮ್ಮನೆ ಇರ್ತಲ್ಲ. ಕೆಟ್ಟ ಪೋಸ್ಟ್ ಹಾಕೋದು, ನಾವು ನಿಮ್ ಸಿನಿಮಾ ನೋಡಲ್ಲ, ನೀವು ನಮ್ಮ ಸಿನಿಮಾ ನೋಡ್ಬೇಡಿ ಅನ್ನೋ ತರ ಏನೋ ಪೋಸ್ಟ್ ಹಾಕೋದು, ಪ್ರವೋಕ್ ಮಾಡೋದು, ಈ ತರ ಮಾಡ್ತಾ ಇದಾರೆ. ನನಗನ್ಸೋದು ಇಬ್ರು ಜಗಳದಲ್ಲಿ ಮೂರನೇ ಲಾಭ ಮಾಡ್ಕೋಬೇಕು ಅಂತ ನೋಡ್ತಾ ಇದಾರೆ ಅಂತ ನನ್ನ ಒಪಿನಿಯನ್. ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ. ಇವತ್ತು ಡೆವಿಲ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಯೂಟ್ಯೂಬ್ ಚಾನಲ್ ಹೋಗಿ ಡೆವಿಲ್ ಸಿನಿಮಾದ ಟ್ರೈಲರ್ ನೋಡಿ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಅಥವಾ ಕಿತ್ತಾಟ ಮಾಡಿಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ನಂಗಿದ್ರೆ ಮಾಡಕ್ ಹೋಗ್ಬೇಡಿ. ನಮಗೆ ಅದು ಬರೋದು ಇಲ್ಲ, ನಾವು ಮಾಡೋದು ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಬಾಯ್.